ನಾವೆಲ್ಲರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಆದರೆ ಒಂದು ಲೇಡಿ ನರ್ಸ್ ಇವತ್ತು ಯಾವಾಗ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೊರಡುವಾಗ ಆ ಲೇಡಿ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನು ಮರ್ಡರ್ ಕೂಡ ಮಾಡಿದ್ದಾರೆ. ಇದೇನಾ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ? ಇದೇನಾ ನಿಜವಾದಂತಹ ಸ್ವಾತಂತ್ರ್ಯ ನಾವು ಹೆಣ್ಣು ಮಕ್ಕಳಿಗೆ ಕೊಡ್ತಿರುವಂಥದ್ದು? ನಮ್ಗೆ ಈ ಪ್ರಶ್ನೆಗಳಿಗೆ ಉತ್ತರ ಇನ್ನೂವರೆಗೂ ಇಂತಹ ಘಟನೆಗಳಾದಾಗ ಒಂದು ಸ್ವಲ್ಪ ದಿನ ಏನ್ ಮಾಡ್ತೀವಿ, ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡ್ತೀವಿ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಜಸ್ಟಿಸ್ ಫಾರ್ ಅಂತ ಒಂದು ಹ್ಯಾಶ್ ಟ್ಯಾಗ್ ತಗೊಂಡು ಸಬ್ಟೈಟಲ್ ತಗೊಂಡು ನಾವೆಲ್ಲ ಕಡೆ ಹೋರಾಟನೂ ಕೂಡ ಮಾಡ್ತೀವಿ. ಬಟ್ ಸ್ವಲ್ಪ ತಿಂಗಳಾದ್ಮೇಲೆ ಅದನ್ನು ಮರೆತು ಬಿಡ್ತೀವಿ. ಯಾವ ರೀತಿಯಲ್ಲಿ ರೀಸೆಂಟ್ ಆಗಿ ಒಂದು ಮಾಗಡಿಯಲ್ಲಿ ನಡೆದಿರುವಂಥದ್ದು ಒಂದು ಕೇಸ್ ಝೈಬಾ ಜೊತೆ ಆಗಿತ್ತು. ಇದೇ ರೀತಿಯಲ್ಲಿ ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ಒಂದು ಡಾಕ್ಟರ್ ಮೇಲೆ ನಡೆದಿರುವಂತಹ ಒಂದು ರೇಪ್ ಏನಾಗಿದೆ, ಅದು ಆ ಘಟನೆ ಆದ ಮೇಲೆ ಕೊಟ್ಟಿರುವಂಥದ್ದು ರಿಪೋರ್ಟ್ ಪ್ರಕಾರ ಗೊತ್ತಾಗಿದೆ ಇದು ಒಂದು ಗ್ಯಾಂಗ್ ರೇಪ್ ಕೂಡ ಆಗಿದೆ ಅಂತ ಕೂಡ ಕೇಳಕ್ ಬರ್ತಾ ಇದೆ. ಇಂತಹ ಘಟನೆಗಳು ಒಂದಲ್ಲ, ನಮ್ಮ ಮಾಗಡಿಯಲ್ಲೂ ಕೂಡ ಇಂತಹ ಒಂದು ಘಟನೆನೂ ಕೂಡ ಆಗಿದೆ. ಒಂದು 4ನೇ ವರ್ಷದ ಹೆಣ್ಣು ಮಗು ಜೊತೆನೂ ಕೂಡ ಒಂದು ರೇಪ್ ಮತ್ತೆ ಮರ್ಡರ್ ಕೂಡ ಆಗಿದೆ. ಸೊ ಇಂತಹ ಘಟನೆಗಳು ಆದಾಗ ಇದಕ್ಕೆ ಸರ್ಕಾರ ಎಂತಹ ಕಠಿಣ ಕ್ರಮ ಏನು ತಗೋತಿದೆ ಅಂತಾನು ಕೂಡ ನಾವು ಇಲ್ಲಿ ಇರುವಂತಹ MLAಗಳಾಗಿರ್ಲಿ, MPsಗಳಾಗಿರ್ಲಿ ಅಥವಾ ಗೌರ್ಮೆಂಟ್ ಆಗಿರ್ಲಿ, ಸರ್ಕಾರ ಆಗಿರ್ಲಿ, ಇವ್ರಿಗೆ ನಾವು ಕೇಳುವಂಥದ್ದು ಒಂದೇನೆ, ಯಾವ್ದು ನಿಜವಾದಂತಹ ಸ್ವಾತಂತ್ರ್ಯ? ನೀವು ಭಾಷಣ ಮಾಡ್ತಿರಲ್ಲ, ಅದ ನಿಜವಾದಂತಹ ಸ್ವಾತಂತ್ರ್ಯ? ಅಥವಾ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಒಂದು ಹೆಣ್ಣು ಮಗುವಿಗೆ ಕೊಡುವಂಥದ್ದು ರಕ್ಷಣೆನೇ ನಿಜವಾದಂತಹ ಸ್ವಾತಂತ್ರ್ಯ? ಇದು ಒಂದಲ್ಲ ಘಟನೆ, ಇಂತಹ ಹಲವಾರು ಲಕ್ಷಾಂತರ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಿದೆ. ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ರಾಜ್ಯಗಳಲ್ಲಿ ಇಂತಹ ಘಟನೆಗಳು ನಡೀತಿದೆ. ನಾವು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಇಲ್ಲಿ ಇರುವಂತಹ ಸರ್ಕಾರಗಳಿಗೆ ನಾವು ಗಮನಕ್ಕೆ ತರಬೇಕು. ಇಂತಹ ಹೀನ ಘಟನೆಗಳು, ಹೀನ ಪ್ರಕರಣಗಳು ಆದಾಗ ಇದ್ರ ಬಗ್ಗೆ ಜವಾಬ್ದಾರಿಯಿಂದ ಒಂದು ಕಾನೂನನ್ನು ಪಾಸ್ ಮಾಡಬೇಕು. ಯಾಕೆಂದರೆ ಇಂಥ ಘಟನೆ ಮಾಡುವಾಗ ಮತ್ತೆ ಇಂಥ ರಿಪೀಟ್ ಆಗಬಾರ್ದು ಅಂದ್ರೆ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವನು ಯೋಚನೆನೂ ಮಾಡಬಾರ್ದು, ಅಂತಹ ಶಿಕ್ಷೆಯನ್ನು ಕೊಡಬೇಕು. ಇಲ್ಲಿ ಆಗ್ತಿದೆಯಾ ಆ ತರ? ಇಲ್ಲಿ ನಮ್ಮ ದೇಶದಲ್ಲಿ ಅಂತಹ ಕಾನೂನನ್ನು ಈಗಲೂ ಕೂಡ ತರಲಿಕ್ಕೆ ಸಾಧ್ಯ ಆಗಿಲ್ಲ. ನಿರ್ಭಯ ಕೇಸ್ ಆಗಿದ್ದು 2012ರಲ್ಲಿ ಇನ್ನೂ ಕೂಡ ನಾವು ಅದೇ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. ನಿರ್ಭಯ ಆಯ್ತು ಅಂತ. ಏನ್ಗೆ ಅದಾದ್ಮೇಲೆ 4 ಲಕ್ಷಗಿಂತ ಜಾಸ್ತಿ ಹೆಣ್ಣು ಮಕ್ಕಳ ಮೇಲೆ ಈ ತರ ಅತ್ಯಾಚಾರಗಳಾಗಿದೆ. ಇದ್ರ ಬಗ್ಗೆ ಯಾರು ಕೂಡ ಕಾಳಜಿ ವಹಿಸಿಲ್ಲ. ನಾವು ಈ ಜಸ್ಟಿಸ್ ಫಾರ್ ಅಂತ ಒಂದು ಹುಡುಗಿ ಹೆಣ್ಣು ಮಗು ಹೆಸರು ಹೇಳೋದನ್ನು ನಿಲ್ಲಿಸಬೇಕು. ನಮ್ಗೆ ನ್ಯಾಯ ದೇಶಾನೆ ಒತ್ತಿ ಉರಿತಿದೆ ಹಾಳಾದ ಭ್ರಷ್ಟಾಚಾರ. ಗ್ಯಾಪಲ್ಲಿ ಮಕ್ಕಳು ಮಾಡ್ತಿರಲ್ಲಿ ಅತ್ಯಾಚಾರ. ಕಮಿಷ್ಟ ಕಣ್ಣಿಗಿಲ್ಲಿ ಕಾಣೋದಿಲ್ಲ ಮುಗ್ಧ ಮಕ್ಕಳು. ರೋಡಲ್ಲಿ ನಾಯಿ ಹೋದ್ರು ರೇಪ್ ಮಾಡೋ ಬೋಳಿ ಮಕ್ಕಳು. ಬರ್ಗಟ್ಟ ನಿನ್ನ ಚೂಲಿಗಿಷ್ಟು ಬೆಂಕಿ ಹಾಕ. ರೇಪ್ ಮಾಡೋ ಮುಂಚೆ ಒಮ್ಮೆ ಮುಗ್ಧ ಮಕ್ಕಳ ಮುಖ ನೋಡ್ಕ. ರೇಪ್ ಮಾಡೋ ನಾಯಿಗೆಲ್ಲ ಆಗ್ಲೇಬೇಕು ಶಿಕ್ಷೆ. ಗೌರ್ಮೆಂಟ್ ಜೈಲಲ್ಲಿಟ್ಟು ಹಾಕ್ತಾರೆ ಭಿಕ್ಷೆ ಫಸ್ಟ್.